ನಿಮ್ಮ ಪ್ರಕಾರ ಇಲ್ಲಿ ನಾನು ನಿಂತು ಬೆಳಿಬೇಕು ಅಂದರೆ ಹಣ ಇರಬೇಕಾ, ಬ್ಯೂಟಿ ಇರಬೇಕಾ, ಗಾಡ್ ಫಾದರ್ ಇರಬೇಕಾ? ಗಾಡ್ ಫಾದರ್ ಇದ್ದರೆ ಸ್ವಲ್ಪ ಒಳ್ಳೆಯದು. ಎಲ್ಲದಕ್ಕಿಂತ ನಮ್ಮಲ್ಲಿ ಕ್ಲಾರಿಟಿ ಇರಬೇಕು, ನಮ್ಗೇನು ಬೇಕು, ನಮ್ಮ ಟ್ಯಾಲೆಂಟ್ ಇರಬೇಕು ಅಂತಲೇ ಅನ್ಸುತ್ತೆ ಸರ್. ಅದು ಯಾವತ್ತೋ ಟೆಂಪ್ರವರಿ ತುಳಿಬೋದು, ಹತ್ತಿಕ್ಬೋದು. ಮೇಯ್ನ್ ಬೇಕಾಗಿರೋದು ತಾಳ್ಮೆ ನಮಗೆ. ತಾಳ್ಮೆ ಕಳ್ಕೊಂಡು ನಾವೇನಾದ್ರು ಡ್ರಿಂಕಿಂಗ್ ಅಭ್ಯಾಸ ಬಿದ್ವಿ ಅಥವಾ ಏನಕ್ಕೋ ಬಿದ್ವಿ ಅಂದರೆ ಬಾಡಿ ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಮುಖ ಉತ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಹಂಗೇನಾದ್ರು ನಾನು ಆ ಥರ ಟೈಮಲ್ಲಿ ಡಿಪ್ರೆಷನ್ಗೆ ಹೋಗಿ ಎಷ್ಟೊಂದು ಜನ ಹೇಳೋ ಥರ ಏನಾದ್ರು ಆ ಥರ ನಶೆಗೆ ಬಿದ್ದು ಹಂಗಾಗಿದ್ರೆ ಇವಾಗ ಹಿಂಗೆ ಇರ್ತಾ ಇರಲಿಲ್ಲ. ಒಂದು 20-25 kg ದಪ್ಪ ಆಗಿ ಕ್ರಿಬ್ ಮಾಡ್ಕೊಂಡು ಇರ್ತಿದ್ದೆ. ಬಟ್ ತುಂಬ ಕಷ್ಟ ಅಂದರೆ ಅಂಥ ಮೂಮೆಂಟ್ಗಳಲ್ಲೂ ಸುಮ್ಮನೆ ಇರೋದಲ್ಲ, ಪಾಸಿಟಿವ್ ಆಗಿರೋದು. ಇಲ್ಲ, ಐ ವೋಂಟ್ ಗಿವ್ ಅಪ್, ಬಿಟ್ಕೊಡಲ್ಲ, ಹೆಂಗೋ ಒಂದು ನಡೆಯುತ್ತೆ, ಏನೋ ಒಂದು ನಡೆಯುತ್ತೆ ಅಂತ. ಮತ್ತು ಗ್ರೌಂಡ್ ರೂಟಿಂದ ಬಂದಿರೋರ್ಗೆ ಒಂದು ಅಡ್ವಾಂಟೇಜ್ ಏನಂದರೆ ಈ ಥರ ಬಿದ್ದಾಗ ಅವ್ರಿಗೆ ಅಟ್ಲೀಸ್ಟ್ ನಾನು ತೀರಾ ಶಾಟರ್ ಆಗಲ್ಲ ಅವ್ರಿಗೆ. ಪರವಾಗಿಲ್ಲ, ನಾನು ಹೆಂಗೋ ಬದುಕೊಂತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಆ ಟೈಮಲ್ಲಿ ಸೀರಿಯಲ್ಗಳಿಗೆ ಆಡಿಷನ್ಗೆ ಹೋಗಿ ಸೆಲೆಕ್ಟ್ ಆಗಿಲ್ದಿರೋದು ಉಂಟು. ಇಷ್ಟೆಲ್ಲ ಹೀರೋ ಹೀರೋ ಆಗಿಯೂ ಆಡಿಷನ್ಗೆ ಹೋಗಿ ಸೆಲೆಕ್ಟ್ ಆಗದಿರೋದು ಉಂಟು. ಇವಾಗ ನೋಡಿದ್ರೆ ಥ್ಯಾಂಕ್ ಗಾಡ್ ಅನ್ಸುತ್ತೆ, ಸದ್ಯ ಒಳ್ಳೇದಾಯ್ತಲ್ವಾ, ಆಗದಿರೋದೇ ಒಳ್ಳೇದಾಯ್ತಲ್ವಾ ಸೆಲೆಕ್ಟ್ ಆಗದಿರೋದು. ಇಲ್ಲಾಂದ್ರೆ ಮತ್ತೆ ಇವಾಗ ಹಿಂಗಿಷ್ಟು ಗೇಟ್ ಓಪನ್ ಆಗ್ತಿರ್ಲಿಲ್ವಲ್ಲ ಅಂತ ಅನ್ಸುತ್ತೆ. ನಿಜ. ಒಂದು ವಿಷಯದ ಬಗ್ಗೆ ಮಾತಾಡೋದಾದರೆ, ರಾಕೇಶ್ ಅಡಿಗ ಅವರು ಯಾವತ್ತಾದರೂ ತುಂಬ ಸಿನಿಮಾ ಸೋಲ್ ಆಯಿತು, ನನ್ನನ್ನು ಎಲ್ಲೋ ಒಂದು ಕಡೆಗೆ ಕಾಣದ ಕೈಗಳು ಗೊತ್ತಿಲ್ಲದರೋ ನನ್ನನ್ನು ಬೆಳಿಲಿಕ್ಕೆ ಬಿಡ್ತಾ ಇಲ್ಲ ಅಂತ ಅನ್ನಿಸ್ದಾಗ ಡಿಪ್ರೆಷನ್ಗೆ ಏನಾದ್ರು ಹೋಗಿದ್ದುಂಟಾ? ಹೌದು ಸರ್, ಅವಾಗ ತುಂಬ ಕುಗ್ಬಿಟ್ಟಿದ್ದೆ ನಾನು. ಆ ಟೈಮಲ್ಲಿ ಆ ಡೈರೆಕ್ಷನ್ನು ಹಿಂಗಾದಾಗ ನನ್ನ ಮೇಲೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ನಾನೇ ಸರಿ ಇಲ್ವಾ, ನನಗೆ ಟ್ಯಾಲೆಂಟ್ ಇಲ್ವಾ ಅನ್ನೋ ಥರದ್ದೆಲ್ಲ ಇದು ಸ್ಟಾರ್ಟ್ ಆಗೋಯ್ತು ನನಗೆ. ಆ್ಯಂಡ್ ಆ್ಯಕ್ಟಿಂಗಿಂದನೂ ಒಂದು 2 years 3 years ಬ್ರೇಕ್ ತೊಗೊಂಡ್ಬಿಟ್ಟಿದ್ದೆ ಮಧ್ಯ, ಈ ಡೈರೆಕ್ಷನ್ ಮೇಲೆ ಫೋಕಸ್ ಮಾಡಿ. ಸೊ ಅವಾಗ ತುಂಬ ಆ ಥರದ್ದು ಪೇಯ್ನ್ ಸಫರ್ ಮಾಡಿದ್ದೀನಿ. ಅಂದರೆ ಅದೊಂದೇ ಡಾರ್ಕ್ ಫೇಸ್ ಅಂತ ಹೇಳ್ಬೋದು ನಾನು. ಆಮೇಲೆ ಮತ್ತೆ ಸ್ಲೋ ಆಗಿ ಮತ್ತೆ ರೈಸ್ ಆಯಿತು. ಒನ್ಸ್ ನಾನೇ ಮತ್ತೆ ಕಾನ್ಫಿಡೆನ್ಸ್ ತೊಗೊಂಡು ಮತ್ತೆ ನಾನೇ ಪಾಸಿಟಿವಿಟಿ ತುಂಬಿಕೊಂಡು ಹೆಂಗೆ ಹೋದಾಗ ಮತ್ತೆ ಗೇಟ್ ಓಪನ್ ಆಯಿತು ಅಂತ ಹೇಳ್ಬೋದು. ಸಿನಿಮಾ ಅಂದ್ರೆ ಅದೊಂದಿಷ್ಟು ವಿವಾದಗಳು ಕಾಮನ್ ಬರೋದು. ನಟರು ಅಂದಮೇಲೆ ನಟಿರು ಅಂದಮೇಲೆ ಅದು ಕಾಮನ್ ವಿವಾದಾತ್ಮಕ ಹೇಳಿಕೆಗಳು ಬರ್ತಾ ಇರ್ತವೆ, ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇರ್ತವೆ. ಸೊ ಎಲ್ಲೋ ಒಂದು ಕಡೆಗೆ ಒಂದು ಇನ್ಸಿಡೆಂಟು ಸಿನಿಮಾ ರಂಗದಲ್ಲಿ ನಡೀತಾ ಇತ್ತು, ಡ್ರಗ್ಸ್ ಕುರಿತಾದ ಇನ್ಸಿಡೆಂಟು. ಆವಾಗ ನೀವು ಇದ್ದಕ್ಕಿದ್ದಂಗೆ ಬರ್ತೀರಿ, ಎಲ್ಲೋ ಒಂದು ಹೇಳಿಕೆ ಕೊಡ್ತೀರಿ ಗಾಂಜಾ ಕುರಿತಂತೆ. ಆ ಗಾಂಜಾ ಕುರಿತಂತೆ ಹೇಳಿಕೆ ಹೇಗಿರುತ್ತೆ ಅಂತಂದರೆ, ಗಾಂಜಾ ಸೇವನೆಯಿಂದ ಆರೋಗ್ಯ ವೃದ್ಧಿಸುತ್ತೆ ಅನ್ನೋ ಅರ್ಥದಲ್ಲಿ ಕೂಡ ಮಾತಾಡ್ತೀರಿ. ಅದು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಈಗಲೂ ಆ ಮಾತಿಗೆ ಬದ್ಧ ಆಗಿದಾರಾ ಅಂತ? ಆ ಟಾಪಿಕ್ ಏನಾಗುತ್ತೆ ಅಂದರೆ ತುಂಬ ಮಿಸ್ಲೀಡಿಂಗ್ ಆಗುತ್ತೆ. ಅಂದರೆ ಇವಾಗ ನಾನು ಸತ್ಯ ಮಾತಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ಮಾತಾಡಿದೆ, ಅವಾಗಲೂ ನಾನು ಸತ್ಯ ಮಾತಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ಮಾತಾಡಿದೆ. ಬಟ್ ಏನಾಯಿತು, ಕೆಲವ್ರನ್ನ ಕಟ್ ಮಾಡಿ ಕ್ಲಿಪ್ಸು ಅಥವಾ ಇಷ್ಟು ಕ್ವಶನ್ ಅಲ್ಲಿ ಅದೇ ತಮ್ನೇಲ್ ಹಾಕಿ ಏನಾಗತ್ತೆ, ಯೂತ್ಸ್ಗೆ ಮಿಸ್ರೆಪ್ರೆಸೆಂಟ್ ಆಗ್ಬಿಡತ್ತೆ. ಅವಾಗ ನನಗೆ ವೆಲ್ ವಿಷರ್ಸ್, ಇವಾಗ ನಮ್ಮ ಸುಧೀರ್ ಸರ್ ಅವಾಗ ಫೋನ್ ಮಾಡಿ, ರಾಕೇಶ್ ನೀವು ಏನೇ ಕರೆಕ್ಟಾಗಿ ಮಾತಾಡಿದ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನೀವೇ ಕಾರಣ ಆಗ್ತೀರಾ ಅವ್ರಿಗೆ ಹಾಳಾಗಕ್ಕೆ ಅಥವಾ ಮಿಸ್ಲೀಡ್ ಆಗೋಕ್ಕೆ. ಸೊ ಆ ವಿಷಯ ಸೆನ್ಸಿಟಿವ್ ವಿಷಯ, ಇಟ್ಸ್ ಬೆಟರ್ ನಾಟ್ ಟು ಟಾಕ್ ಅಂತ ನನಗೂ ಕರೆಕ್ಟ್ ಅನ್ನಿಸ್ತು. ಯಾಕಂದರೆ ಹೌದು, ನನ್ನ ಸತ್ಯಗಳು, ನನ್ನ ಸತ್ಯ ನಾನಿದೆ, ನಾನು ಧೈರ್ಯವಾಗಿ ಮಾತಾಡ್ತೀನಿ ಅನ್ನೋದಷ್ಟೇ ಅಲ್ಲ, ಅದು ಕಮ್ಯುನಿಕೇಟ್ ಆಗಲಿಲ್ಲ ಅಂದರೆ ಏನು ಯೂಸು ಅಂತ 100% ಅದಾಗಲೇಬೇಕಲ್ವ. ಹೌದು. ಬಟ್ ಇವಾಗ ನೀವು ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ನೋಡಿ, ವಿಜಯ ಆಯಿಲ್ಲು, ಇದು ಅದರದ್ದು ಹೆಂಪ್ ಆಯಿಲ್ ಪ್ರಾಡಕ್ಟ್ಸು, ನಿಮಗೆ ಫೇಶಿಯಲ್ ಪ್ರಾಡಕ್ಟ್ಸು, ನಿದ್ದೆ ಬರ್ತಿಲ್ಲ ಅಂದರೆ ಎಲ್ಲ ಲೀಗಲಾಗಿ ಮಾರ್ತಾ ಇದ್ದಾರೆ. ನಾನು ಅದನ್ನೇ ಹೇಳಕ್ ಹೋಗಿದ್ಬಿಟ್ರೆ ಸೇದಿದ್ರೆ ಒಳ್ಳೇದು ಅಂತ ಹೇಳಲಿಲ್ಲ, ತಪ್ಪು ಗ್ರಹಿಕೆ. ದೇರ್ ಇಸ್ ಮೆಡಿಸಿನಲ್ ಬೆನಿಫಿಟ್ಸ್ ಇನ್ ದಿಸ್ ಅಂತ. ಅದು ಹೆಂಗಾಗಿದ್ದಂದ್ರೆ ಸರ್, ನಾನು ಯಾರನ್ನೂ ಕರೆದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಥವಾ ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕೊಂಡಿಲ್ಲ. ವಾಟ್ಸ್ಆ್ಯಪಲ್ಲಿ ನಾನು ಯಾವಾಗಲೂ ಸ್ಟೇಟಸ್ ಏನಾದ್ರು ನಂದು ಹಾಕೊತಾ ಇರ್ತೀನಿ, ಆ ಥರ ಒಂದು ಸ್ಟೇಟಸ್ ಹಾಕೊಂಡಿದ್ದು. ಅದನ್ನ ಒಬ್ರು ನಮ್ಮ ಮಾಧ್ಯಮ ಸ್ನೇಹಿತರು ಕನ್ಸ್ಟ್ರಕ್ಟಿವ್ ಆಗಿ ಇಂಟರ್ವ್ಯೂ ಮಾಡ್ತೀನಿ, ಎಜುಕೇಶನಲ್ ಆಗೇ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ಒಪ್ಕೊಂಡೆ. ಬೆಳಗ್ಗೆ ನಾನು ಶೂಟಿಂಗಲ್ಲಿದ್ದೆ, ಬಂದು ಪ್ರೋಮೋ ಶೂಟ್ ಮಾಡಿದ್ರು. ಆ ಪ್ರೋಮೋ ಏನಾಯ್ತು, ಅವರು ಜರ್ನಲಿಸ್ಟ್ಗಳ ಗ್ರೂಪ್ಗೆ ಹೊರಟೋಯ್ತು. ತಕ್ಷಣ ನೋಡಿದ್ರೆ ಅರ್ಧ ಇಡೀ ದಿನ ನಾನು ಒಂದು ಸೀನ್ ಶೂಟ್ ಮಾಡೋಕ್ಕಾಗಿಲ್ಲ. ಅಷ್ಟು ಜನ ಬಂದು ಲೈವ್ ಅಲ್ಲಿ ಅವ್ರವ್ರಿಗೆ ಬೇಕಾದಂಗೆ ಲೀಗಲ್ ಮಾಡ್ಬೇಕಂತ ಇದ್ದಾನೆ, ಹಂಗೆ ಮಾಡ್ಬೇಕಂತ ಇದ್ದಾನೆ, ಹಿಂಗಂತ ಇದ್ದಾನೆ, ಅದಂತ ಇದ್ದಾನೆ, ಇದಂತ ಇದ್ದಾನೆ ಅಂತ ಎಲ್ಲ ಬೇಕಾದಷ್ಟು ಚರ್ಚೆಗಳಾಯ್ತು. ಚರ್ಚೆಯ ವಸ್ತು ಆಗ್ಬಿಟ್ರಿ. ಹೌದು. ಒಬ್ಬ ಹೀರೋನಿಗೆ ಮಾರ್ಕ್ ಅನ್ನೋದೇನೇ ಇತ್ತು ಅಂತಂದ್ರೆ ಆ ಹೇಳಿಕೆಯಿಂದ ಬಂದ್ಬಿಡ್ತು ನಿಮಗೆ. ಅಷ್ಟು ದಿನ ಕಾಪಾಡ್ಕೊಂಡ್ ಬಂದಿದ್ದೆ, ಒಂದು ಕ್ಷಣ ಒಂದು ಹೇಳಿಕೆ
ಅದನ್ನ ಬೇರೆ ರೀತಿ ಅರ್ಥೈಸ್ಕೊಂಡ್ರು ಅಂತ. ಅಂದ್ರೆ ಒಂದು ಖುಷಿ ಏನಾಗತ್ತೆ ಅಂದ್ರೆ ಸರ್, ಅದ್ರಲ್ಲೂ ತುಂಬಾ ಜನ ಲಾಯರ್ಸ್, IAS ಆಫೀಸರ್ಸ್, ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು, ಡಾಕ್ಟರ್ಸ್ ಎಲ್ಲರೂ ನನ್ಗೆ ಅಪ್ರಿಶಿಯೇಟ್ ಮಾಡಿದ್ರು. ನೀನ್ ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ ಅಂತ ಹೇಳಿದ್ರು. ಫ್ಯೂ ಅಡ್ವೈಸ್ ವಾಸ್, ನೋಡು ಇದನ್ನ ಮಿಸ್ಯೂಸ್ ಮಾಡ್ಕೊಂತಾರೆ, ಕ್ಲಿಪ್ಸ್ ಕಟ್ ಮಾಡಿ ಕೆಲವುದನ್ನ ಮಾತ್ರ ಯೂಸ್ ಮಾಡ್ಕೊಂಡು ಮಿಸ್ಯೂಸ್ ಮಾಡ್ಕೊಂತಾರೆ. ಬಟ್ ಸತ್ಯ ಇಲ್ವಾ? ಖಂಡಿತ ಸತ್ಯ ಆಯ್ತು. ಲೀಗಲ್ ಆಗಿ ಮಾತಾಡಿಲ್ವಾ? ಖಂಡಿತ ಲಾ ಆಯ್ತು. ಅದಕ್ಕೆ ನನ್ ಆಕ್ಷನ್ ತಗೊಳ್ಳಿಲ್ಲ ಅಥವಾ ಏನ್ ನನಗೆ ನೋಟಿಸ್ ಬರಲಿಲ್ಲ. ಯಾಕಂದ್ರೆ ನಾನು ಲಾ ಫ್ರೇಮ್ ವರ್ಕ್ ಅಲ್ಲೇ ಮಾತಾಡಿದ್ದೆ. ಯಾರ್ಯಾರು ಹೈಕೋರ್ಟ್ ಪೆಟಿಷನ್ ಹಾಕಿದ್ದಾರೆ ಅದನ್ನೇ ಮೆನ್ಷನ್ ಮಾಡಿದ್ದೆ. ಸೊ ಹಂಗೆ ಒಂದು ಓಪನ್ ಮೈಂಡೆಡ್ನೆಸ್ಸು ಇದೆ ನಮ್ಮ ಸೊಸೈಟಿಲಿ, ಆ ಥರ ಅಕ್ಸೆಪ್ಟೆನ್ಸು ಇದೆ. ನಮ್ಮ ಊರ್ ಕಡೆ ಎಲ್ಲ ಹೋದಾಗ್ಲೂ ಅಷ್ಟೇ, ಅಲ್ಲಿ ಕೆಲವು ಆರ್ಥೋಡಾಕ್ಸ್ ಇವ್ರು ಎಲ್ಲರೂ ಏನಾದ್ರು ಹೇಟ್ ರೇಟ್ ಕೊಡ್ತಾರ, ಅವರು ಕೊಡ್ಲಿಲ್ಲ. ನಮ್ಮ ತಾತ ಎಲ್ಲ ಅವಾಗ ಹಿಂಗಿತ್ತು ಹಂಗಿತ್ತು ಆ ಥರದ್ದು ಅವರು ಒಂದಷ್ಟು ಇನ್ಪುಟ್ಸ್ಗಳು ಶೇರ್ ಮಾಡ್ಕೊಳ್ತಾ ಇದ್ರು. ಸೊ ಎಲ್ಲೋ ಒಂದ್ ಕಡೆ ಓಪನ್ನೆಸ್ ಇದೆ. ಅಂಡ್ ಕೆಲವ್ರಿಗೆ ಪಾಪ ಈ ಬಿಟ್ಸ್ ಅಂಡ್ ಪೀಸಸ್ ನೋಡಿ ಗೊತ್ತಿಲ್ಲದೆ ಬೈದ್ರು. ನಾನು ಅವ್ರ ಮೇಲೂ ನನಗೆ ಕೋಪ ಇಲ್ಲ. ಈಗಲೂ ಕೆಲವ್ರು ಆ ಥರ ಕಮೆಂಟ್ ಮಾಡ್ತಾರೆ. ಬಟ್ ನನಗೆ ಕೋಪ ಬರಲ್ಲ. ಯಾಕಂದ್ರೆ ಇವಾಗ ನನಗೆ ಗೊತ್ತಿರ್ಲಿಲ್ಲ ಅಂದ್ರೆ ಯಾವನಾರು ಹಂಗಂತ ಇದ್ದಾನೆ, ನನಗೂ ಕೋಪ ಬರೋದು ಸಹಜ. ಅಂಡ್ ಅವ್ರ ಸುತ್ತಮುತ್ತ ನೋಡಿರ್ತಾರೆ ಯಾರೋ ಹಾಳಾಗೋಗಿರೋದು. ಸೊ ಅವಾಗ ಅವ್ರಿಗೆ ಬೇಜಾರಾಗತ್ತೆ, ಇವನೇನು ಹಾಳು ಮಾಡ್ತಾ ಇದ್ದಾನ, ಮಿಸ್ರೆಪ್ರೆಸೆಂಟ್ ಮಾಡ್ತಾ ಇದ್ದಾನ ಅಂತ. ಸೊ ಇಟ್ ಈಸ್ ವೆರಿ ನ್ಯಾಚುರಲ್ ಅಂತ ಅನ್ಸುತ್ತೆ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಡೈಲಿ ಬೆಳಗ್ಗೆ ಚಾ ಕೊಟ್ಟು, ಚಾ ಜೋಡಿ ಬಿಸ್ಕತ್ ಕೊಟ್ಟು, ಬ್ರೆಡ್ ಕೊಟ್ಟು, ಇದನ್ನ ಕೊಡೋ ಬದಲಿ ಚಿಕ್ಕ ಮಕ್ಕಳ ಜೀನಿ ಜೂನಿಯರ್ ಬಹಳ ಬೆಸ್ಟ್. ಆಟ ಬಂದ್ಮೇಲೆ ಸ್ವಲ್ಪ ವಾಕಿಂಗ್ ಹೋದ್ಮೇಲೆ ಸ್ವಲ್ಪ ಆಟ ಆಡಿ ಸ್ವಲ್ಪ ಸ್ಕೂಲ್ಗೆ ಒಂದು ಬಿಫೋರ್ ಬ್ರೇಕ್ಫಾಸ್ಟ್ ಆಕ್ಟಿವ್ ಆಗಿರ್ತಾನೆ. ನಾನು ನೋಡಿದ್ದೆ, ನನ್ನ ಅನುಭವ ಇದೆ, ನನ್ನ ಪೇಷಂಟ್ ಕೊಟ್ಟ ಅನುಭವ ಇದೆ ನನಗೆ. ಕೆಮಿಕಲ್ ಮಿಕ್ಸ್ಡ್ ಅಂತದೆಲ್ಲ ನನಗೆ ಇದಕ್ಕೆಲ್ಲ ಇದು ಜೀನಿ ಚೆನ್ನಾಗಿದೆ, ಅಡ್ಡಿ ಇಲ್ಲ. ಜೀನಿ ಇಸ್ ದ ಫಸ್ಟ್ ಡ್ರಿಂಕ್ ಎವ್ರಿ ಡೇ. ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಗ್ಯಾಸ್ ಟ್ರಬಲ್ ಅಂತಾವು ಇಂತಾವು ಏನ್ ಬಾಳ ಆಗ್ತಿದ್ವಲ್ಲ, ಆ ತರ ಈಗ ಆಗೋದು. ಬೆಳಿಗ್ಗೆ ಎದ್ದ ಕೂಡ 7:30-8 ಗಂಟೆಗೆ ನಾವು ಈ ಒಂದು ಗ್ಲಾಸ್ ತಗೊಂಡ್ರೆ ನಾವು ಕಡಿಮೆ 10-10:30 ಮಟನ ನಮ್ಮ ಹೊಟ್ಟೆ ಅನ್ನೋದು ಕರೆಕ್ಟ್ ಲೆವೆಲ್ ಮೇಂಟೆನೆನ್ಸ್ ಮಾಡಿ, ಬಟ್ ಶಕ್ತಿ ಅನ್ನುವಂಥದ್ದು ಕಡಿಮೆ ಮಾಡಿಲ್ಲ. ಒಳಗೆ ಏನಿತ್ತಲ್ಲ ಎನರ್ಜಿ ಕೊಡ್ತಾ ಇದೆ. ಆದ್ರೆ ಎನರ್ಜಿ ಅಂತೂ ಫುಲ್ ಪವರ್ ಜೀನಿ ಕಂಟಿನ್ಯೂ. ಇದರಿಂದ ಮತ್ತೆ ನಮ್ಮ ಬೀಗರಿಗೂ ಕೊಟ್ಟು ಕಳಿಸಿದ್ರೆ ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ವೇಟ್ ಲಾಸ್ ಸಲುವಾಗಿ ನನ್ ಭಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.